ಈಗ ಜಿಮ್ ಮಾಡ್ತಾರೆ, ಕೆಲವರು ಯೋಗ ಮಾಡ್ತಾರೆ ಸರ್. ಆದ್ರೆ ಕನ್ಫ್ಯೂಷನ್ ಇದೆ ನಮ್ಗೆ, ಈ ಜಿಮ್ ಮಾಡಿದ್ರೆ ಬೆಸ್ಟಾ ಯೋಗ ಮಾಡಿದ್ರೆ ಬೆಸ್ಟ್? ಯೋಗ, ಜಿಮ್, ಡ್ಯಾನ್ಸ್ ಎಲ್ಲ ಬೇರೆ ಬೇರೆ. ಇವಾಗ ಯೋಗ ಅಂದ್ರೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗುತ್ತೆ, ಜಿಮ್ ಅಂದ್ರೆ ಸ್ಟ್ರೆಂತ್ ಬರುತ್ತೆ, ನಿಮ್ ಮಸಲ್ ಗೇನ್ ಆಗುತ್ತೆ. ಇವಾಗ ನೀವು ರನ್ನಿಂಗು, ಸ್ವಿಮ್ಮಿಂಗ್ ಎಲ್ಲ ಮಾಡಿದ್ರೆ ನಿಮ್ ಕಾರ್ಡಿಯೋ ಕೆಪಾಸಿಟಿ ಚೆನ್ನಾಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಒಂದ್ ದಿವಸ ಇದು ಮಾಡಿ, ಮೂರನ್ನು ಮಾಡಿ ಅಂತ. ಮೂರು ಇಂಪಾರ್ಟೆಂಟ್. ಯೋಗ 2 ದಿವಸ ಮಾಡಿ, ಸ್ಟ್ರೆಂತ್ ಟ್ರೈನಿಂಗ್ 2 ದಿವಸ ಮಾಡಿ. ಆ ತರ ಬೆನಿಫಿಟ್ಸ್, ಎಲ್ಲಾ ಕಡೆಯಿಂದ ಬೆನಿಫಿಟ್ಸ್ ತಗೋಬಹುದು ನೀವು. ಸೂಪರ್ ಸರ್, ಸಖತ್ತಾಗಿ ಹೇಳಿದ್ರು ಫಿಟ್ನೆಸ್ ಬಗ್ಗೆ. ನನಗೆ ಒಂದಷ್ಟು ಪ್ರಶ್ನೆಗಳಿತ್ತು. ಬಿಂಗ ಜಿಮ್ ಸರ್, ನೀವು ಸೆಲೆಬ್ರಿಟಿಗಳಿಗೆಲ್ಲ ಜಿಮ್ ಟ್ರೈನ್ ಕೊಟ್ಟಿದ್ದೀರಾ? ದರ್ಶನ್ ಸರ್ ಇದ್ದಲ್ಲ, ಹಂಗೆ ಅಲ್ವಾ ಪರಿಚಯ ಆಗಿದ್ದ. ಅವ್ರದ್ದು ಫುಡ್ ಮೇಂಟೆನೆನ್ಸ್ ಅದೆಲ್ಲ ಅವಾಗ ಹೈದರಾಬಾದ್ ಟೈಮಲ್ಲೆಲ್ಲ ನಾನೇ ಡಯಟ್ ಗೇಟ್ ಎಲ್ಲ ಕೊಡ್ತಾ ಇದ್ದೆ. ನಮ್ ಫ್ರೆಂಡ್ ಥ್ರೂ ಹೇಮಂತ್ ಅಂತ ಇದಾರೆ, ಅವ್ರು ನಮ್ ಸ್ಟೂಡೆಂಟ್. ಅವಾಗ ಹೈದರಾಬಾದ್ ಟೈಮಲ್ಲಿ 6 ಪ್ಯಾಕ್ ಮಾಡುವಾಗ ಹಂಗೆ ಅವ್ರ ಮನೆಗೆ ಹೋಗಿ ಫ್ರೆಂಡ್ ಆಗಿದ್ದು ದರ್ಶನ್ ಸರ್. ಮತ್ತೆ ಗಿಲ್ಲಿ ಅವ್ರಿಗೆ ಏನಾದ್ರು ಜಿಮ್ ಟ್ರೈನಿಂಗ್ ಅವನ್ ಕೈಲಿ ಏನು ಆಗಲ್ಲ, ಮಾತು ಬಿಟ್ರೆ ಅವನ್ ಕೈಲಿ ಏನು ಆಗಲ್ಲ. ಚೆನ್ನಾಗಿ ಮಾತಾಡ್ತಾನೆ, ಅದೊಂದೇ ಮಾಡೋದು. ನೀವು ಟ್ರೈನ್ ಮಾಡಕ್ಕೂ ಆಗಲ್ಲ, ನಾನ್ ಮಾಡೋದು ಇಲ್ಲ ಅವ್ನಿಗೆ. ನೀವಿಬ್ರು ಕಾಂಬಿನೇಷನ್ ಅಂತೂ ಹೊರಗಡೆ. ಅವನ ಜೊತೆ ನಾನು ಟ್ರೈನ್ ಮಾಡಿದ್ರೆ ನಾನು ವರ್ಕೌಟ್ ಮಾಡಲ್ಲ, ನಾನು ಅವನ್ ತರ ಆಗ್ಬಿಡ್ತೀನಿ ಅಷ್ಟೇ. ಹೌದಾ? ಅಲ್ಲ, ಯಾವ ತರ ಹೇಳಿದಿರಾ ಸರ್ ಫಿಟ್ನೆಸ್? ತುಂಬಾ ಸತಿ ಯಾಕಂದ್ರೆ ಒಂದ್ಸತಿನೂ ನೆಟ್ಟಗ್ ಕುತ್ಕೊಂತಾ ಇರ್ಲಿಲ್ಲ ಒಂದ್ ಜಾಗದಲ್ಲಿ, ಇಲ್ಲ ಮಲ್ಕೊಂಡಿರೋನು, ಇಲ್ಲ ಬೀನ್ ಬ್ಯಾಗ್ ಮೇಲೆ ಇರೋನು. ಯಾವಾಗೂ ಹೇಳ್ತಾ ಇದ್ದೆ, ಈ ನೆಟ್ಟು ಕುತ್ಕೊಳ್ಳೋ ಫಸ್ಟ್ ನೀನು, ಆಚೆ ಹೋದ ತಕ್ಷಣ ಜಿಮ್ಮಿಗೆ ಬಾ ಅಂತ. ಅವನ್ ಕೇಳ ಆಗಲ್ಲ ಜಿಮ್. ಯಾಕಂದ್ರೆ ಗಿಲ್ಲಿ ಅವ್ರಿಗೆ ಹೀರೋ ಆಗೋ ಚಾನ್ಸಸ್ ಇದೆ. ಫಿಟ್ನೆಸ್, ಬಾಡಿ ಮೇಂಟೆನೆನ್ಸ್ ಅದ ಇಂಟ್ರೆಸ್ಟ್ ಏನ್ ಗೊತ್ತಾ, ಸೆಲ್ಫ್ ಬರ್ಬೇಕು. ನಾನ್ ಎಷ್ಟ್ ಪೋಸ್ಟ್ ಮಾಡೋದು ಆಗಲ್ಲ, ನನ್ನನ್ ಕೇಳಿದ್ರೆ ಅವನ್ ಕೇಳ ಆಗಲ್ಲ. ಅವನ್ ಒಂದ್ ವಾರ ಮೇಲೆ ಹೋಗಲ್ಲ ಜಿಮ್ಗೆ. ಒಂದ್ ವಾರದ ಮೇಲೆ ಹೋಗಲ್ಲ. ಕಾರಣ ಸರ್? ಕಾರಣ ಅಂದ್ರೆ ಅವ್ನ್ ಕೇಳ ಆಗಲ್ಲ. ಅವನ ಬಾಡಿಗೆ ಕಷ್ಟ ಕೊಡೋದಂದ್ರೆ ಇಷ್ಟ ಇಲ್ಲ. ಕುತ್ತಲ್ಲೇ ಎಲ್ಲ ಆಗ್ಬೇಕು. ಅವ್ಳು ರಕ್ಷಿತಾ ಕುತ್ತಲ್ಲೇ ಎಲ್ಲ ತಗೊಂಡೋಗ್ ಕೊಡೋದು ಅವ್ನ್ಗೆ. ಸೊ ಅರ್ಧ ಹಾಳ್ ಮಾಡಿದೆ ರಕ್ಷಿತಾ ಅವ್ನ. ಹೌದಾ? ಎಲ್ಲ ಊಟ ತಗೊಂಡೋಗ್ ಕೊಡೋದು, ತಿಂಡಿ ತಗೊಂಡೋಗ್ ಕೊಡೋದು. ತುಂಬಾ ಲೇಜಿ ಇದ್ದಾನು, ತುಂಬಾ ಅಂದ್ರೆ ತುಂಬಾ ಲೇಜಿ. ಹೌದು ಪಾಪ. ಇದ್ರ ಮಧ್ಯೆ ನನಗೆ ರಘು ಸರ್ದು ನಾನು ಹೇಳ್ತಾ ಇದ್ದೆ, ತುಂಬಾ ಒಳ್ಳೆ ವ್ಯಕ್ತಿತ್ವ ಇರೋದು. ಬಟ್ ನಮಗ್ ರಘು ಸರ್ ಎಲ್ಲಿ ಒಂದ್ ಚಪಾತಿ ಕೊಡದೆ ಇರೋದಕ್ಕೆ ಹೊರಗಡೆ ಯಾವ ನಮ್ಮ ಮನೆಯಲ್ಲಿ ನಾನೇ ಎಲ್ಲಾರ್ಗು ಅಡ್ಗೆ ಮಾಡ್ಕೊಡ್ತಿದ್ದು, ಒಂದ್ ಚಪಾತಿ ಕೊಡಲ್ವಾ ನಾನು? ಆ ಟೈಮ್ ಅಲ್ಲಿ ಅದನ್ನೇ ತಗೊಂಡು ವಿಡಿಯೋ ಹಾಕಿದೀರಾ, ಅಲ್ಲಿ ಪ್ರಾಬ್ಲಮ್ ಆಯ್ತು. ಹೌದು, ಊಟ ಕೊಟ್ಟಾಗ ನೀವ್ ಯಾರು ಪ್ರೈಸ್ ಮಾಡಿಲ್ಲ. ಒಂದ್ ದಿವಸ ಚಪಾತಿ ಕೊಡಲ್ಲ ಅಂದಿದ್ಕೆ ಅದು ನೆಗೆಟಿವ್ ಆಗಿದೆ. ಏನು ಮಾಡಕ್ ಆಗಲ್ಲ. ನೀವ್ ಅವ್ರ ಮುಂದೆನೆ ಕುತ್ಕೊಂಡ್ ತಿಂತಾ ಇದ್ರಿ. ಅದ್ ಹೆಂಗಾಗಿದೆ ಅಂದ್ರೆ, ರಘು ಅವ್ರಿಗೆ ಒಂದ್ ಚಪಾತಿ ಕೊಡಕ್ ಅದ್ ಏನಾಗ್ಬಿಡೋದ್ ಗೊತ್ತಾ, ಅದಕ್ಕೊಂದು ಒಳ್ಳೆ ಮ್ಯೂಸಿಕ್ ಹಾಕಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂಥರ ನೋಡೋರ್ಗೆ ಒಂಥರ ತುಂಬಾ ಬೇಜಾರ ಬರಂಗ್ ಮಾಡಿ. ಓಕೆ, ನಾನ್ ನೋಡ್ದೆ, ನಾನ್ ನಗ್ತಾ ಇದ್ದೆ. ಏನು ಮಾಡಕ್ ಆಗಲ್ಲ. ಆಮೇಲೆ ಸೂರ್ಯವಂಶ ಮೂವಿದೆಲ್ಲ ನೀವು ನೋಡಿದ್ರೆ ಅಶ್ವಿನಿ ಅವ್ರದ್ದು, ನಿಮ್ದು, ರಕ್ಷಿತಾ ಅವ್ರದ್ದು, ಗಿಲ್ಲಿ ಅವ್ರದ್ದು ಕಾಂಬಿನೇಷನ್ ಅದಂತೂ ಬಿಡಿ ಸಖತ್ ಟೈಪ್ ಆಗಿ ಹೋಗಿದೆ. ಆ ಎಲ್ಲ ಟ್ರೋಲ್ಸ್ ಗಳು ನೋಡಿದಾಗ ಏನ್ ಅನ್ಸ್ತು ನಿಮ್ಗೆ? ಅವಾಗ ಒಂದೊಂದು ಟ್ರೋಲ್ ಬರ್ತಾ ಇರುತ್ತೆ, ಖುಷಿ ಆಗುತ್ತೆ. ಜನರು ನಮ್ ಕಾಂಬಿನೇಷನ್ ಎಲ್ಲ ಮೆಚ್ಚಿದ್ದಾರೆ ಅಂತ. ಏನೇ ಆದ್ರೂ ನನಗೆ ಅವನು ಕಾಂಪಿಟೇಟರ್. ಸೊ ನಾನು ಒಬ್ಬ ಟಫ್ ಕಾಂಪಿಟೇಟರ್ ಆಗಿದ್ದ ಗಿಲ್ಲಿ. ಸೊ ಇಟ್ ವಾಸ್ ನೈಸ್. ನನ್ಗೆ ಎಲ್ಲಿ ಮಾತಾಡ್ಬೇಕು ಆಗಿತ್ತು ಅವನ ಜೊತೆ ಜಗಳ ಆಡ್ತಿದ್ದೆ, ಮಾತಾಡ್ತಿದ್ದೆ, ನಾಮಿನೇಷನ್ಸ್ ಆಗ್ತಾ ಇತ್ತು, ಕಿತ್ತಾಡ್ತಾ ಇದ್ವಿ. ಬಟ್ ನೆಕ್ಸ್ಟ್ ಮೂಮೆಂಟ್ ಫ್ರೆಂಡ್ಸ್ ತರ ಆಟ ಆಡ್ಕೊಂಡಿರ್ತಾ ಇದ್ವಿ. ಆದ್ರೆ ಹೊರಗಡೆ ಬಂದ್ಮೇಲೆ ಮೊನ್ನೆ ಒಂದಷ್ಟು ವಿಡಿಯೋಸ್ ಗಳು ಹರಿದಾಡ್ತಾ ಇದೆ. ಏನಂತ ಅಂದ್ರೆ, ಗಿಲ್ಲಿ ಅವ್ರದ್ದು ಕೆಲವೊಂದಷ್ಟು ಜನ ಅಚ್ಚೆ ಹಾಕಿಸ್ಕೊಂಡಿದ್ರು. ಅಚ್ಚೆ ಹಾಕಿಸ್ಕೊಂಡವ್ರೆಲ್ಲ ಕೆಲವ್ರು ಏನ್ ವಿಡಿಯೋ ಮಾಡ್ತಿದಾರೆ ಅಂದ್ರೆ, ಏನ್ರಿ ಗಿಲ್ಲಿ ಫಸ್ಟ್ ನಿಮ್ಮ ಅಪ್ಪ ಅಮ್ಮಂದು ಹಾಕಿಸ್ಕೊಳ್ರಿ ಈ ಟ್ಯಾಟೋನ, ಅದು ಬಿಟ್ಟು ಗಿಲ್ಲಿ ಅವ್ರದ್ದು ಹಾಕಿಸ್ಕೊತಾ ಇದ್ದೀರಲ್ಲ ನೀವು. ಅವ್ರೇನ್ ನಮ್ಮನ್ನ ದೇಶ ಸೇವೆ ಮಾಡಿದಾರ ಅಥವಾ ಯುದ್ಧದಲ್ಲಿ ಹೋರಾಡ್ ಬಂದಿದಾರ? ಯಾವ ಕಾರಣಕ್ಕೆ ಇಷ್ಟೊಂದು ಇದನ್ ಮಾಡ್ತಾ ಇದ್ದೀರಾ? ಒಂದು ಕಾಮನ್ ಪಾರ್ಟಿಸಿಪೆಂಟ್ ಆಗಿ ಗೆದ್ರು, ಓಕೆ ಫೈನ್, ಖುಷಿ ಕೊಡೋಣ, ಫೈನ್, ಆತರ ಇರಿ. ಅದು ಬಿಟ್ಟು ಅಚ್ಚೆ ಎಲ್ಲ ಯಾಕೆ ಹಾಕಿಸ್ಕೊಳ್ತಾ ಇದ್ದೀರಾ? ಅಷ್ಟೊಂದು ಹೈಪ್ ಕೊಡ್ಬೇಕಾ ಅಂತ ಬಹಳ ಜನರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಹಾಕ್ತಿದ್ದಾರೆ. ಇದ್ರ ಬಗ್ಗೆ ಹೈಪ್ ಅನ್ನೋಕ್ಕಿಂತ ಅದು ಇಂಡಿವಿಜುವಲ್ ಚಾಯ್ಸ್ ಆಗುತ್ತೆ. ಇವಾಗ ನನ್ಗೆ ಯಾರೋ ಬಂದು ನಿಮ್ಮ ಟ್ಯಾಟೂ ಹಾಕ್ಸ್ಕೊಳ್ಳ ಅಂದ್ರೆ ನಾನು ಖಂಡಿತ ಬೇಡಪ್ಪ, ನಿಮ್ ತಂದೆ ತಾಯಿ ಟ್ಯಾಟೂ ಹಾಕ್ಸ್ಕೊ ಅಂತ ಹೇಳ್ತೀನಿ. ಬಟ್ ನಮ್ಗೆ ಗೊತ್ತಿರಲ್ಲ, ಅವರು ಏನೋ ಒಬ್ಬ ವ್ಯಕ್ತಿ ತುಂಬಾ ಇಷ್ಟಪಟ್ಟು ಟ್ಯಾಟೂ ಹಾಕಿಸ್ಕೊಂಡಾಗ ನಮಗೂ ನೋಡಕ್ ಖುಷಿ ಆಗತ್ತೆ. ಬಟ್ ಬೇರೆಯವ್ರಿಗೆ ಏನಾಗುತ್ತೆ ಅಂದ್ರೆ ಅದು ಇಷ್ಟ ಆಗದೆ ಇರ್ಬೋದು. ಬಟ್ ಅವ್ರ ಚಾಯ್ಸ್ ಅಲ್ವಾ, ಅವ್ರ ಬಾಡಿ, ಅವ್ರು ಏನಾದ್ರು ಮಾಡ್ಕೊಂತಾರೆ. ನಾವು ಕಮೆಂಟ್ ಮಾಡಕ್ಕಲ್ಲ. ಕಮೆಂಟ್ ಮಾಡಿದ್ರೆ ನಿಮ್ಗೇನು ನನ್ನ ಇಷ್ಟ ಅಂತ ಹೇಳ್ತಾರೆ. ಸೊ ಅದು ಇಂಡಿವಿಜುವಲ್ ಚಾಯ್ಸ್. ಇವಾಗ ಅವರಿಗೆ ಗಿಲ್ಲಿ ಟ್ಯಾಟೂ ಹಾಕ್ಸೋದ್ರಿಂದ ಅವ್ರಿಗೆ ಖುಷಿ ಕೊಡೋದಿದ್ರೆ ಏನು ಮಾಡಕ್ ಆಗಲ್ಲ. ಇಟ್ಸ್ ಎ ಮೆಮೊರಿ ಫಾರ್ ದೆಮ್. ತುಂಬಾ ಇಷ್ಟಪಟ್ಟಿರ್ತಾರೆ ಅವ್ರನ್ನ, ಒಂದು ಫ್ಯಾನ್ ಆಗೋ ಅಭಿಮಾನಕ್ಕೋ ಏನೋ ಹಾಕ್ಸಿರ್ತಾರೆ. ಅದು ಫ್ಯಾನ್ ಇವಾಗ ಹಾಕಿಸ್ಬಾರ್ದು ಅಂದ್ರೆ ಅವ್ರಿಗೂ ಬೇಜಾರಾಗತ್ತೆ. ಅದು ಫ್ಯಾನ್ ಮೇಲೆ ಬಿಟ್ಟಿದ್ದು. ಸೊ ನಾವು ಇಂಡಿವಿಜುವಲ್ ಆಗಿ ಕಮೆಂಟ್ ಮಾಡಕ್ ಆಗಲ್ಲ, ತಪ್ಪಾಗತ್ತೆ.
ಹ್ಮ್. ಹೊರಗಡೆ ಈ ರೇಂಜಿಗೆ ಗಿಲ್ಲಿಗೆ ಫ್ಯಾನ್ಸ್ ಇದಾರೆ ಅಂತ ನಿಮ್ಗೆ ಯಾರಿಗಾದ್ರೂ ಒಳಗಡೆ ಕ್ಲೂ ಇತ್ತಾ ಸರ್? ಅಂದ್ರೆ ಇಲ್ಲ, ಐಡಿಯಾ range- ಇರ್ಲಿಲ್ಲ, ಏನೂ ಆಚೆ idea ಬಂದ್ಮೇಲೆ ಗೊತ್ತಾಗಿದ್ದು. ಓಕೆ, ಆಚೆ ಬಂದ್ಮೇಲೆ ಹೌದು, ಗೊತ್ತಾಗಿದ್ದು. ಹೌದು. ಅದನ್ನ ನೋಡಿದಾಗ ಅಂದ್ರೆ ಈಗ ಗಿಲ್ಲಿಯವ್ರಿಗೆ ತೋರಿಸ್ತಾ ಇರುವಂತಹ ಪ್ರೀತಿ ಬಹುಶಃ ಯಾವ ಕಂಟೆಸ್ಟೆಂಟ್ಗೂ ಈ ಹಿಂದೆ ಬಂದಂತಹ ಕಂಟೆಸ್ಟೆಂಟ್ಗೂ ಇಷ್ಟೊಂದು ಪ್ರೀತಿ ತೋರಿಸಿಲ್ಲ ಅಂತ ಅನ್ಸುತ್ತೆ. ಇಷ್ಟು ಪ್ರೀತಿ ಇದೆಲ್ಲ ನೋಡಿದಾಗ ಏನ್ ಅನ್ಸ್ತು ಸರ್ ನಿಮಗೆ? ಅಂದ್ರೆ ಯಾವ ವಿಚಾರಗಳಿಂದ ಗಿಲ್ಲಿಯವರು ಮನ್ಸನ್ನ ಗೆದ್ದಿರ್ಬೋದು? ಇಷ್ಟು ಅಂದ್ರೆ ಜನರ ತುಂಬಾ ಪ್ರೀತಿನ ಖುಷಿ ಆಯ್ತು ಗೆದ್ದಿರ್ಬೋದು. ಮೊದಲನೇದು. ಎರಡನೇದು ಒಂದು ಹಳ್ಳಿ ಪ್ರತಿಭೆ, ಅವ್ರ ಹೌದು. ಸ್ಲ್ಯಾಂಗ್ ಇದೆಯಲ್ಲ ಅಂಡ್ ಸ್ಪಾಂಟೇನಿಯಸ್ ಆಗಿ ಮಾತಾಡೋದು, ಕಾಮಿಡೀಸ್. ಅದೆಲ್ಲ ಚೆನ್ನಾಗಿ ಕನೆಕ್ಟ್ ಆಗಿದೆ. ಇವಾಗ ನನಗೆ ಒಂದು 10 ಜನಕ್ಕೆ ನಗ್ಸು ಅಂದ್ರೆ ನಗ್ಸಕ್ ಆಗಲ್ಲ, ತುಂಬಾ ಹೌದು. ಕಷ್ಟ, ಎಲ್ಲಾರ ಕೈಲೂ ಆಗಲ್ಲ. ಹೌದು. ಅಂಡ್ ಆ ಮನುಷ್ಯ ಎಲ್ಲಾರನ್ನೂ ನಗಿಸ್ತಾನೆ. ಹೌದು. ಇಟ್ಸ್ ಲೈಕ್ ಈಗ ಆಲ್ರೆಡಿ ನಮ್ ಲೈಫ್ ಹೆಂಗಾಗೋಗಿದೆ ಅಂದ್ರೆ ಸ್ಟ್ರೆಸ್, ಲೈಫ್ ಎಲ್ಲ ಟೆನ್ಷನ್. ಹೌದು. ಸೊ ಗಿಲ್ಲಿ ಅಂತ ಒಂದು ಪ್ರತಿಭೆ ಬಂದು ಹ್ಮ್. 1 ಅವರ್ ನೋಡಿದಾಗ ಅವ್ರು ನಗ್ತಾರೆ, ಅವನ್ನ ನೋಡಿ ಖುಷಿ, ಆ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗುತ್ತೆ. ಹೌದು. So, ಆ ಕಾರಣದಿಂದ ಫುಲ್ ಕನೆಕ್ಟ್ ಆಗಿದ್ದಾರೆ ಅಂತ ನನಗನ್ಸುತ್ತೆ. ಓಕೆ, ಬಟ್ ರಕ್ಷಿತಾ ಅವರ ಪೊಸೆಸಿವ್ನೆಸ್ ನೋಡಿ ಏನಪ್ಪ ಗಿಲ್ಲಿ ತರ ಹುಡುಗ ಬೇಕು, ಗಿಲ್ಲಿ ಬೇಡ ಅಂತ ಹೇಳಿದ್ದು ವೈರಲ್ ಆಗಿತ್ತು. ಆ ಹುಡುಗಿನೇ ಹಂಗೆ. ಸೊ ನಾನು ಮತ್ತೆ ಗಿಲ್ಲಿ ಅಂದ್ರೆ ಭಾರಿ ಇಷ್ಟ ಅವಳಿಗೆ. ಹೌದೌದು. ನನ್ನೂ ಬಿಡ್ಕೊಡ್ತಿರ್ಲಿಲ್ಲ, ಅವನ್ನೂ ಬಿಡ್ಕೊಂತಿರ್ಲಿಲ್ಲ. ಓಕೆ. ಏನೋ ಅವಳಿಗೆ ಇಷ್ಟ ಗಿಲ್ಲಿ ತರ ಹುಡುಗ ನಂಗೆ ಬೇಕು ಅಂತ. ಬಟ್ Okay. ಲಾಸ್ಟಿಗೆ ಆಸ್ ಎ ಫ್ರೆಂಡ್ ಅಂತ ಹೇಳೋಳು. ಹೌದು. ಸೊ ಈ ಕ್ವಶನ್ ನೀವು ತುಂಬಾ ಡೀಪ್ ಆಗಿ ಕೇಳ್ಬೇಕು ಅಂದ್ರೆ ರಕ್ಷಿತಾನೇ ಕೇಳ್ಬೇಕು, ಇಲ್ಲ ಗಿಲ್ಲಿನೇ ಕೇಳ್ಬೇಕು. ಗಿಲ್ಲಿ ಕಾವ್ಯದು ಇದೆ ಸರ್, ಅವ್ರದ್ದೇನ್ ಹೇಳ್ತೀರಾ? ಏನ್- ಹೊರಗಡೆ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮಾಡಿಸ್ತವ್ರೆ, ಏನ್ ಗಿಲ್ಲಿ ಕಾವ್ಯ ಮಾಡಕ್ಕಾಗಲ್ಲ. ಸೊ ಇವಾಗ ಅದೆಲ್ಲ ಪರ್ಸನಲ್ ಕ್ವಶನ್ ಅವ್ರನ್ನೇ ಕೇಳ್ಬೇಕು. ಕೇಳಬೇಕು. ನಾನ್ ನೋಡಿದ್ದು ದೇವರ್ಲಕ್ಕೆ ಕಂಟೆಸ್ಟೆಂಟ್ ಬಂದಾಗ ಜಂಟಿಯಾಗಿ ಬಂದು ಒಂದು ಬಾಂಡೇಜ್ ಇತ್ತು. ಹೌದು. ಅದನ್ನ ಥ್ರೂಔಟ್ ಎಂಡ್ ತನಕ ತಗೊಂಡೋದ್ರು. ಸೊ ಜೊತೆಗೆ ಇದ್ರು. ಹ್ಮ್. ಆಸ್ ಎ ಫ್ರೆಂಡ್, ಆಸ್ ಎ ಗುಡ್ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಇನ್ ಮಿಕ್ಕಿದ್ ನಿಮ್ಗೆ ಏನೋ ಡೀಟೇಲ್ಸ್ ಬೇಕಂದ್ರೆ ಅವ್ರಿಗೆ ಅವ್ರನ್ನೇ ಕೇಳ್ಬೇಕು. ಕೇಳ್ತಾರೆ. ಹಂಗೆ ಸೂಪರ್ ಸರ್. ಓಕೆ, ಇನ್ನು ಅಶ್ವಿನಿ ಗೌಡ ಅವ್ರದ್ದು ನಿಮ್ದು ಕಾಂಬಿನೇಷನ್ ಸಖತ್. ಅಂದ್ರೆ ಒಂದ್ ಡ್ಯಾನ್ಸ್ ಮಾಡಿದ್ರು, ಏನೋ ಒಂದು ಇದನ್ ಮಾಡಿದ್ರು, ಲುಕ್ ಕೊಟ್ರು, ಅದೆಲ್ಲ ಹೊರಗಡೆ ಹೈಪ್ ಆಗ್ತಿತ್ತು. ಅದು ಫುಲ್ ಫೀಲಿಂಗ್ ಲವ್ ಸಾಂಗ್ಸ್ ಎಲ್ಲ ಹಾಕಿ ಇದನ್ ಮಾಡ್ತಾ ಇದ್ರು. ನಂಗೆ ಗೊತ್ತಿಲ್ಲ ನಿಮ್ ಹೆಂಡತಿ ಏನಂದ್ರೆ ಅದನ್ನ ಹೌದು, ನೋಡಿ ಇಲ್ಲ first ಇಲ್ಲ, time. ನಮ್ಮ ಹೆಂಡತಿ ಏನು ತಲೆ ಕೆಡಿಸ್ಕೊಂಡಿಲ್ಲ. ಓಕೆ. ಸೊ ಇಟ್ ವಾಸ್ ಅ ಗೇಮ್. ಸೊ ಗೇಮ್ ಅಲ್ಲಿ ನಾವು 3 ತಿಂಗಳು ಎಲ್ಲ ಜೊತೆಗಿದ್ದಾಗ ಮೂಮೆಂಟ್ಸ್ ಎಲ್ಲ ಬರುತ್ತೆ. ಹೌದು. ನಾವು ಬಂದಾಗ ಕ್ಲಾಶ್ ಆಯ್ತು ಅಂಡ್ ನಾವು ಜೊತೆಗೆ ಅಡುಗೆ ಮಾಡ್ತಾ ಇದ್ವಿ, ಅಲ್ಲೊಂದ್ ಸ್ವಲ್ಪ ಏನಪ್ಪಾ ಕಾಂಬಿನೇಷನ್ ಇತ್ತು. ಅಂಡ್ ವೀಕೆಂಡ್ ಅಂತ ಬಂದಾಗ ಹೌದು. ನಮ್ಮಿಬ್ರಿಗೂ ಡ್ಯಾನ್ಸ್ ಮಾಡೋಕ್ ಹೇಳೋರು. ಹೌದು. ಇಟ್ ವಾಸ್ ಎ ನೈಸ್ ಮೂಮೆಂಟ್, Okay. ವೆರಿ ಗುಡ್ ಫ್ರೆಂಡ್. ಲಾಸ್ಟಿಗೆ ನಮ್ಗೇನ್ ನಾಮಿನೇಷನ್ ಇರ್ಲಿಲ್ವೋ ಅವಾಗೆಲ್ಲ ಒಳ್ಳೊಳ್ಳೆ ಮೂಮೆಂಟ್ಸ್ ನ ಶೇರ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಕಾಂಬಿನೇಷನ್. ಆದ್ರೆ ಅಶ್ವಿನಿ ಗೌಡ ಅವರು ಕೂಡ ಒಂದಷ್ಟು ಸ್ಟೇಟ್ಮೆಂಟ್ಸ್ ಗಳು ಅದು ಇದು ಎಲ್ಲ ಪಾಸ್ ಮಾಡ್ತಾರೆ ಸರ್ ಹೊರಗೆ ಬಂದ್ಮೇಲೆ, ನಿಮಗೂ ಗೊತ್ತಿರುತ್ತೆ ಅನ್ಸುತ್ತೆ. ಹೌದು. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಅಂದ್ರೆ ಆತರ ಮಾತಾಡಿದ್ ತಪ್ಪು ಅಂತ ಹೇಳಿ ಏನಿಲ್ಲ, ಇವಾಗ ಮನೆಯಲ್ಲಿ ಮಾತಾಡಿದ್ರೆ ಇಟ್ಸ್ ಎ ಗೇಮ್ ಅಂತ ಹೇಳ್ಬೋದು. ಯಾಕಂದ್ರೆ ಒಪಿನಿಯನ್ ಚೇಂಜ್ ಆಗ್ತಾ ಇರುತ್ತೆ. ಅಲ್ಲಿ ನಮಗೂ ಕನ್ಫ್ಯೂಷನ್ ಇತ್ತು, ಯಾಕಂದ್ರೆ ಅವ್ರು ಹೇಳಿದ್ನ ಯಾವಾಗೂ ಫಾಲೋ ಮಾಡ್ತಾ ಇರ್ಲಿಲ್ಲ. ಬಟ್ ಆಚೆ ಬಂದು ಇವಾಗ ಮಾತಾಡಿದ್ರೆ ಅದು ಡೆಫಿನೆಟ್ಲಿ ತಪ್ಪಾಗುತ್ತೆ. ಹೌದು. ಯಾಕಂದ್ರೆ ವಿನ್ನರು ಎಲ್ಲರಿಗೂ ಗೊತ್ತಾಯ್ತು, ಈಗ ಗಿಲ್ಲಿನೇ ವಿನ್ನರು ಅಂತ. ಆಚೆ ಬಂದ್ಮೇಲೆ ನಾನ್ ವಿನ್ ಆಗ್ಬೇಕಾಗಿತ್ತು, ವೋಟಿಂಗ್ ರಾಂಗ್ ಇದೆ, ಎಲ್ಲೋ ಅದು ಸರಿ ಬರಲ್ಲ. ಸೊ ನನಗೂ ಇಷ್ಟ ಆಗಿಲ್ಲ. ಮೇ ಬಿ ಅವರು ಆ ವ್ಯಕ್ತಿತ್ವನ ಮತ್ತೆ ಹಂಗೆ ಕ್ಯಾರಿ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಸೂಪರ್ ಸರ್. ಇನ್ನು ಹೊರಗಡೆ ಬಂದ್ಮೇಲೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ? ಮತ್ತೆ ಏನಾದ್ರು ಎಲ್ರು ಮೀಟ್ ಆಗೋ ಚಾನ್ಸಸ್ ಇದೆನಾ? ಪಾರ್ಟಿ ಎಲ್ಲ ಮಾಡೋ ಚಾನ್ಸಸ್ ಇದೆನಾ, ಹೇಗೆ ಅಂತ? ಒಳಗಡೆ ಅಂತೂ ತುಂಬಾ ಪ್ಲಾನ್ ಮಾಡ್ತಾ ಇದ್ವಿ. ಬಟ್ ಆಚೆ ಬಂದಾಗ ಜಾಸ್ತಿ ಮಾತಾಡ್ತಿರೋದು ರಕ್ಷಿತಾ ಜೊತೆ ಓಕೆ. ಅಂಡ್ ಸೂರಜ್, ಧನುಷ್. ದಿನ ಕಾಲ್ ಮಾಡ್ತಾರ ರಕ್ಷಿತಾ? ರಕ್ಷಿತಾ ಅಂತೂ ಯಾವಾಗೂ ಕಾಲ್ ಮಾಡ್ತಾ ಹೌದಾ? ಇರ್ತಾಳೆ. ಅದ್ Nice. ಬಿಟ್ರೆ ಧನುಷ್, ಸೂರಜ್, ಹಾ. ನೆನ್ನೆ ಸ್ಪಂದನ ಸಿಕ್ಕಿದ್ಲು, ಓಕೆ. ಕಾವ್ಯ ಸಿಕ್ಕಿದ್ಲು. ಓಕೆ. ಬಟ್ ತುಂಬಾ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ರಕ್ಷಿತಾ. ರಕ್ಷಿತಾ ಆಬ್ವಿಯಸ್ಲಿ ಸರ್, ನಮ್ಗೆ ಗೊತ್ತು ಹೊರಗಡೆ ಬಂದಾಗ್ಲೂ ಆ ಬಾಂಡ್ ಹಂಗೆ ಇರುತ್ತೆ. ಯಾಕಂದ್ರೆ ಗಿಲ್ಲಿಗೆ ಮುಂಚೆನೆ ಹೇಳಿದ್ದೆ, ನೀನ್ ಆಚೆ ಹೋದ್ಮೇಲೆ ಅಷ್ಟೇ ಕಣ, ಕೈಗೆ ಸಿಗಲ್ಲ, ಫೋನು ಮಾಡಲ್ಲ ಅಂತ ಹೇಳಿದ್ದೆ. ಅದು ಹಂಗೆ ಆಗ್ತಾ ಇದೆ. ಹೌದು. ಸೊ ಇನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅಥವಾ ಮಾತಾಡಿಲ್ಲ, ನೋಡೋಣ ಅದು ಯಾವಾಗ ಟೈಮ್ ಬರುತ್ತೆ ಅಂತ. ಓಕೆ. ಇನ್ನು ಏನೇನೆಲ್ಲ ಪ್ಲಾನ್ಸ್ ಇದೆ ರಘು ಸರ್ದು? ಅಂದ್ರೆ ಫ್ಯೂಚರ್ ಪ್ಲಾನ್ಸ್ ಏನಿದೆ? ಯಾಕಂದ್ರೆ ಹೇಳ್ತಾ ಇದ್ರಿ ಮೂವಿನಲ್ಲೇ ಕಂಟಿನ್ಯೂ ಆಗ್ಬೇಕು ಅಂತ. ಇಲ್ಲ, ನನ್ನ ಮೇನ್ ಪ್ಲಾನ್ ಮೂವಿ, ಸೆಕೆಂಡ್ ಬಂದು ಕುಕಿಂಗ್, ಅದೊಂದಿದೆ. ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅಂತ ಇದ್ದೀನಿ. ಇಷ್ಟಲ್ಲೇ ಅದೇ ನೋಡೋಣ. ಇದೆಲ್ಲ ಪ್ಲಾನಿಂಗ್ ಈ ವೀಕ್ ಅಲ್ಲೇ ಲಾಂಚ್ ಮಾಡ್ಬೇಕು ಅಂತ ಅಂದ್ರೆ ಇದ್ದೀನಿ. ಈ ವೀಕಲ್ಲೇ? ಹೌದೌದು, ಮ್ಯೂಟೆಂಟ್ ಶೆಫ್ ಅಂತ. ಮ್ಯೂಟೆಂಟ್ ಶೆಫ್. ಓಕೆ. ಓಕೆ. ಸೊ ಇದನ್ನ ಈ ವೀಕ್ ಅಲ್ಲಿ ಲಾಂಚ್ ಮಾಡ್ತೀನಿ. ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್? ನಾನ್ ವೆಜ್ ಎಲ್ಲ. ಸರ್ ವೆಜ್ ಮಾಡಿ ಸರ್. ನನ್ಗೆ ಏನೇನ್ ಬರುತ್ತೋ ಎಲ್ಲ, ಹೌದಾ? ಸ್ಪೆಷಲಿ ಬಿಗ್ ಬಾಸ್ ಅಲ್ಲಿ ಏನೇನ್ ಮಾಡೋದ್ನೋ ಅದನ್ನೆಲ್ಲ ಫಸ್ಟ್ ಮಾಡ್ತೀನಿ. ಓಕೆ. ಅಂದ್ರೆ ಆ ರೆಸ್ಟೋರೆಂಟ್ ಅಲ್ಲಿ ನೀವ್ ಏನ್ ಬಿಗ್ ಬಾಸ್ ಮನೇಲಿ ಯಾಕಂದ್ರೆ ಮಾಡ್ತೀರಾ ಬಿಗ್ ಬಾಸ್ ಅಲ್ಲಿ ಏನು ಇರ್ಲಿಲ್ಲ, ಅದನ್ನ ಹಿಡ್ಕೊಂಡು ಅಡ್ಗೆ ಮಾಡ್ತಿದ್ದೆ. ತುಂಬಾ ಟೇಸ್ಟಿಯಾಗಿ ಮಾಡ್ತಾ ಇದ್ದೆ. ಹೌದು. ಸೊ ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಅದು ನಮಗೆ ಇನ್ನೊಬ್ರು ಯಾರು ಹೇಳ್ತಿದ್ರು, ನಮಗೂ ಅನ್ಸುತ್ತೆ ರಘು ಸರ್ ಮಲ್ಟಿ ಟ್ಯಾಲೆಂಟೆಡ್. ಏನೇ ಒಂದು ವಿಚಾರ ಹೋದ್ರು ಅದನ್ನ ಆ ವಿಚಾರನ ಡೀಪ್ ಆಗಿ ತಿಳ್ಕೊತಾರೆ, ಆ ತರ ವ್ಯಕ್ತಿ.
ಈಗ ನಾವೇನೋ ಅರ್ಧ ತಿಳ್ಕೊಂಡು ಬಿಡೋ ಸಾಕು ಬೋರ್ ಆಯ್ತು ಅಂತೀವಿ, ಬಟ್ ರಘು ಸರ್ ಹಂಗಲ್ಲ, ಏನೋ ಒಂದು ವಿಚಾರ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಡೀಪ್ ಆಗಿ ತಿಳ್ಕೊತಾರೆ ಅಂತ. ಹೌದಾ ಸರ್? ಮೊದ್ಲಿಂದಾನು ಹಿಂಗೇನಾ ರಘು ಸರ್? ಅಂದ್ರೆ ನಾನೊಂದು 4 ಡಿಫ್ರೆಂಟ್ ಕೆರಿಯರ್ ಮಾಡ್ಕೊಂಡೇ ಬಂದಿದ್ದೀನಿ. ನಾ ಒಂದ್ ಕೆರಿಯರ್ ಅಲ್ಲಿ ಇಲ್ಲ. ನಾನೊಬ್ಬ ಆರ್ಟಿಸ್ಟ್, ಆರ್ಟ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಅಂಡ್ 15 ವರ್ಷ ಲಾಟ್ ಆಫ್ ಹಾಲಿವುಡ್ ಇಂಟರ್ನ್ಯಾಷನಲ್ ಮೂವೀಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. DI ಮಾಡಿದ್ದೀನಿ, ಎಡಿಟಿಂಗ್ ಮಾಡಿದ್ದೀನಿ, ಲೈಟಿಂಗ್ ಮಾಡಿದ್ದೀನಿ, ದೆನ್ ಕುಕಿಂಗ್ ಅಲ್ಲಿದ್ದೆ, ಫಿಟ್ನೆಸ್ ಅಲ್ಲಿದ್ದೆ, ಅಂಡ್ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಸೊ ಏನೇ ಮಾಡಿದ್ರು ಐ ಗೋ ಡೀಪ್. ಅಂದ್ರೆ ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಆಸೆ ನನಗೆ. ಅರ್ಧಂಬರ್ಧ ಮಾಡಕ್ ಇಷ್ಟ ಇಲ್ಲ. ಸೊ ಏನಾದ್ರು ತಿಳ್ಕೊಬೇಕು ಅಂದ್ರು ಅಷ್ಟೇ, ಅಲ್ಲೆಲ್ಲಾರ್ಗು ನಾನು ಏನ್ ತಿಳ್ಕೊಂಡಿದೀನಿ ಅದ್ರ ಬಗ್ಗೆ ಎಲ್ಲ ಮಾತಾಡುವಾಗ ಅವ್ರು ಹೇಳೋರು, ಏನ್ ಎಲ್ಲಾ ಬಗ್ಗೆನೂ ನೀವು ತಿಳ್ಕೊಂಡಿದೀರಾ ಅಂತ. ಸೊ ನಾನು ಹಂಗೆ ಸ್ವಲ್ಪ ಏನಾದ್ರು ತಿಳ್ಕೊಬೇಕು ಅಂದ್ರೆ ಡೀಪ್ ಆಗಿ ತಿಳ್ಕೊಂತೀನಿ. ಓಕೆ. ನಿಮ್ಮ ಫಿಟ್ನೆಸ್ ಜೊತೆಗೆ ಈಗ ಸಿನಿಮಾಗಳಲ್ಲೂ ಕೂಡ ಇದನ್ನ ಅಂದ್ರೆ ಈಗ ಸ್ಟೋರಿಗಳ ಆಯ್ಕೆನೂ ಮಾಡ್ತಾರಾ? ಹೌದೌದು, ಹೇಗೆ ಇದೇ ತರ ನೋಡ್ತಾ ಇದ್ದೀನಿ. ಸ್ಟೋರೀಸ್ ಎಲ್ಲ ಪರ್ಫೆಕ್ಟ್ ಆಗಿದ್ರೆ ಅಲ್ಲಿ ಗೋ ಫಾರ್ ಇಟ್. ಓಕೆ, ಬಂದ್ರೆ ಹೋಗ್ತೀರಾ? 100% ಹೋಗ್ತೀನಿ. ಆದ್ರೆ ಈಗ ತಮಿಳು ತೆಲುಗು ಬಂದಿದೆ ಅಲ್ಲ ಸರ್, ಅದು ಹೇಗೆ ಬಂದಿದೆ? ನೋಡೋಣ, ಯಾವ್ದೋ ಒಳ್ಳೆ ರೋಲ್ ಇದ್ರೆ ಹೋಗ್ತೀನಿ, ಬಟ್ ನನ್ನ ಪ್ರಯಾರಿಟಿ ಬಂದು ಕನ್ನಡ. ಓಕೆ, ಸೂಪರ್. ನಿಮ್ ವೈಫ್ ಕೂಡ ತುಂಬಾ ಚೆನ್ನಾಗಿದ್ದಾರೆ ಸರ್, ಹೀರೋ ಹೀರೋಯಿನ್ ಆಗಿ ಮಾಡ್ಬೋದಲ್ಲ ಅಂತ. ಹೀರೋ ಹೀರೋಯಿನ್ ಮೋಸ್ಟ್ಲಿ ಡೌಟ್. ನಾನು ಹೇಳಿದ್ದೆ ನಾವು ವಿಲನ್ ಆಗ್ತೀನಿ, ಅವಳು ಹೀರೋಯಿನ್ ಆಗ್ಲಿ ಅಂತ. ಓಕೆ, ಅವರು ತುಂಬಾ ಚೆನ್ನಾಗಿದ್ದಾರೆ. ಅವ್ರು ಏನು ಬ್ಯೂಟಿ ಟಿಪ್ಸ್ ಎಲ್ಲ ಅವ್ರನ್ನೇ ಕೇಳಿ? ಏನಿಲ್ಲ, ಅವ್ರು ಏನು ಮಾಡ್ಕೊಡಲ್ಲ, ಮೇಕಪ್ ಹಾಕಲ್ಲ, ಏನು ಮಾಡಲ್ಲ. ಅವ್ಳು ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಓಕೆ, ಅದು ಡೇ 1 ಇಂದ ಅದನ್ನ ಹೇಳ್ತಾನೆ ಇದೀನಿ. ಒಳಗಿದ್ದಾಗೂ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೆ ಹೇಳ್ತಾ ಇದ್ದೆ, ನಂಬ್ಲಿಲ್ಲ ಅವ್ರು ಫಸ್ಟ್. ಅವಳು ಬಂದಾಗ ಎಲ್ಲ ಸುಸ್ತಾಗ್ಬಿಟ್ರು ನೋಡೋಳ್ನ, ಏನ್ ಹಿಂಗಿದಾರ ನಿಮ್ ವೈಫು ಅಂತ. ಓಕೆ, ಅಶ್ವಿನಿ ಗೌಡ ಅವ್ರನ್ನ ಏನಾರು ಮೀಟ್ ಮಾಡಿಸಿದ್ರೆ? ಮಾಡಿಸಿದ್ದೆ. ಏನ್ ನಮ್ ವೈಫ್ ಫುಲ್ ಕೂಲ್, ಅವೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಕೆಲವರು ವೈಫ್ ಇರ್ತಾರೆ ಸರ್ ಸಿಕ್ಕಾಬಟ್ಟೆ ಪಸ್. ಅದ್ರಲ್ಲೂ ನೀವು ಅಶ್ವಿನಿ ಗೌಡ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಿದ್ರೆ ಅಯ್ಯೋ ಇವ್ರ ಏನನ್ಬೋದು. ತುಂಬಾ ಸ್ಪೋರ್ಟಿವ್, ಓಪನ್ ಮೈಂಡೆಡ್, ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಓಕೆ, ದಟ್ ಸೋ ಸ್ವೀಟ್ ರಘು ಸರ್. ನಿಮ್ ಜೊತೆ ಮಾತಾಡಿ ಸಾಕಷ್ಟು ಖುಷಿ ಆಯ್ತು. ಬಹುಶಃ ನನಗೆ ತುಂಬಾ ಇಷ್ಟವಾದ ವ್ಯಕ್ತಿತ್ವ ನಿಮ್ದು. ಯಾಕಂದ್ರೆ ಮುಖವಾಡನೇ ಇರ್ಲಿಲ್ಲ ಎಲ್ಲೂ ಕೂಡ, ಅದನ್ನೇ ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೂ ಕೂಡ. ತುಂಬಾ ತೂಕ ಇರುವಂತಹ ವ್ಯಕ್ತಿ, ಜೊತೆಗೆ ವ್ಯಕ್ತಿತ್ವ ಕೂಡ ಹಂಗೆ ಇದೆ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನ ಭೇಟಿ ಮಾಡಿ. ಪಾಪ ಸರ್ ಎಷ್ಟೇ ಬ್ಯುಸಿ ಇದ್ರು ಕೂಡ ನಾನು ಕೇಳಿದ ತಕ್ಷಣ ಇಲ್ಲ ಆಯ್ತು ಬನ್ನಿ ಮೇಡಮ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಂದು ಪ್ರೀಶಿಯಸ್ ಟೈಮ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಸುಮನ್ ಟಿವಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಆಲ್ ದ ವೆರಿ ಬೆಸ್ಟ್. ಅಂಡ್ ಆದಷ್ಟು ಬೇಗ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿ ಸರ್, ವೆಜ್ ರೆಸಿಪೀಸ್ ಹಾಕ್ಬೇಕು. 100% ವೆಜ್ ರೆಸಿಪೀಸ್ ಹಾಕಿ. ನಾವು ವೆಜ್ ಅವರಲ್ಲಿ ನಾವು ಫಾಲೋ ಮಾಡ್ತೀವಿ. ಸೊ ವೆಜ್ ಅಲ್ಲೂ ಕ್ರಿಯೇಟಿವಿಟಿ ಇರಲಿ. ಸೊ ಆ ರೆಸಿಪೀಸ್ ನೋಡೋಣ. ರೆಸ್ಟೋರೆಂಟ್ಗೂ ವಿಸಿಟ್ ಮಾಡ್ತೀವಿ ಸರ್. ಸೊ ಎಲ್ಲೆಲ್ಲಿ ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಹೇಳಿ ಖಂಡಿತ ಭೇಟಿ ಮಾಡೋಣ. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.